ಉತ್ತರಕ್ಕೂ ಅಲ್ಲಿ ವಾಸ್ತವ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಏನಾಗಬೇಕು ಅದನ್ನ ಹೇಳಕ್ ಬರ್ತಾ ಇದೀನಿ ಅಧ್ಯಕ್ಷರೇ. ಬರದೇ ಇಲ್ಲ, ಆಗ ಹೊರಟಿದೆ, ಮುಟ್ಟುದಿಲ್ಲ ನೀನು ಕೂಡ. ಮಾನ್ಯ ಸದಸ್ಯರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳ್ತಾ ಇರೋದು, ಆದ್ರೆ ಕ್ವೆಶ್ಚನ್ ಇರೋದು ಹೋಮ್ ಮಿನಿಸ್ಟರ್ ಅವರಿಗೆ. ಇರೋ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನಾವೇನ್ ಕೊಟ್ಟಿದ್ದಾರೆ ಬಯಕೆ ಇದೆ, ಸಂಬಂಧಪಟ್ಟಂತ ಸೂಚಿಸಿ ಅವರಿಗೆ NH ಮತ್ತೆ SH ಇಂದ ಕೋಆರ್ಡಿನೇಷನ್ ಆಗಬೇಕು. ನಾವು ತಿಳಿಸ್ತೀವಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಹರೀಶ್ ಆಯ್ತು ಸರ್, 2 ನಿಮಿಷ, 1 ನಿಮಿಷದಲ್ಲಿ ಮುಗಿಸ್ತೀನಿ ಬೇಗ. ಸರ್, ಇಲ್ಲಿ ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಏನು ಅಂತಂದ್ರೆ NHAI ಅಧಿಕಾರಿಗಳನ್ನ ಒಂದು ವಿಶೇಷವಾದಂತ ಸಭೆ ಮಾಡಿ, ಇವತ್ತು ನಾವು ಶಾಸಕರು ಹೋಗಿ ಕಚೇರಿಗೆ ಭೇಟಿ ನೀಡಿದ್ರೆ NHAI ಅಧಿಕಾರಿಗಳು ಸಿಗೋದಿಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಅನ್ನ ಎತ್ತೋದಿಲ್ಲ. ಇವತ್ತು ಗಂಟೆಗಟ್ಟಲೆ ಜನ, ಸಾರ್ವಜನಿಕರು, ಪ್ರಯಾಣಿಕರು ಟ್ರಾಫಿಕ್ ಜಾಮ್ ಇಂದ ತೊಂದರೆಯನ್ನು ಅನುಭವಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಮತ್ತೆ ಸರ್ಕಾರ NHAI ಅಧಿಕಾರಿಗಳನ್ನ ಸಭೆ ಮಾಡಿ ಅಲ್ಲಿ ಮೇಲ್ಸೇತುವೆ ನಿರ್ವಹಣೆ ಮಾಡಲಿಕ್ಕೆ ಬಹಳ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ನೀಡಬೇಕು. ಮತ್ತೆ ಸರ್ವಿಸ್ ರಸ್ತೆಗಳನ್ನ ವೈಜ್ಞಾನಿಕವಾಗಿ ಏನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ಆ ಸರ್ವಿಸ್ ರಸ್ತೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ವೈಜ್ಞಾನಿಕವಾಗಿ ಆ ಕಾಮಗಾರಿಗಳನ್ನ ಕೈಗೊಂಡು ಮೇಲ್ಸೇತುವೆ ನಿರ್ಮಾಣ ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತದೆ. ಇದಕ್ಕೆ ಸರ್ಕಾರ ವಿಶೇಷವಾದ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷ. ಉತ್ತರಕ್ಕೂ ಅಲ್ಲಿ ವಾಸ್ತವ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಏನಾಗಬೇಕು ಅದನ್ನ ಹೇಳಕ್ ಬರ್ತಾ ಇದೀನಿ ಅಧ್ಯಕ್ಷರೇ. ಬರದೇ ಇಲ್ಲ, ಆಗ ಹೊರಟಿದೆ, ಮುಟ್ಟುದಿಲ್ಲ ನೀನು ಕೂಡ. ಮಾನ್ಯ ಸದಸ್ಯರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳ್ತಾ ಇರೋದು, ಆದ್ರೆ ಕ್ವೆಶ್ಚನ್ ಇರೋದು ಹೋಮ್ ಮಿನಿಸ್ಟರ್ ಅವರಿಗೆ. ಇರೋ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನಾವೇನ್ ಕೊಟ್ಟಿದ್ದಾರೆ ಬಯಕೆ ಇದೆ, ಸಂಬಂಧಪಟ್ಟಂತ ಸೂಚಿಸಿ ಅವರಿಗೆ NH ಮತ್ತೆ SH ಇಂದ ಕೋಆರ್ಡಿನೇಷನ್ ಆಗಬೇಕು. ನಾವು ತಿಳಿಸ್ತೀವಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಹರೀಶ್ ಆಯ್ತು ಸರ್, 2 ನಿಮಿಷ, 1 ನಿಮಿಷದಲ್ಲಿ ಮುಗಿಸ್ತೀನಿ ಬೇಗ. ಸರ್, ಇಲ್ಲಿ ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಏನು ಅಂತಂದ್ರೆ NHAI ಅಧಿಕಾರಿಗಳನ್ನ ಒಂದು ವಿಶೇಷವಾದಂತ ಸಭೆ ಮಾಡಿ, ಇವತ್ತು ನಾವು ಶಾಸಕರು ಹೋಗಿ ಕಚೇರಿಗೆ ಭೇಟಿ ನೀಡಿದ್ರೆ NHAI ಅಧಿಕಾರಿಗಳು ಸಿಗೋದಿಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಅನ್ನ ಎತ್ತೋದಿಲ್ಲ. ಇವತ್ತು ಗಂಟೆಗಟ್ಟಲೆ ಜನ, ಸಾರ್ವಜನಿಕರು, ಪ್ರಯಾಣಿಕರು ಟ್ರಾಫಿಕ್ ಜಾಮ್ ಇಂದ ತೊಂದರೆಯನ್ನು ಅನುಭವಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಮತ್ತೆ ಸರ್ಕಾರ NHAI ಅಧಿಕಾರಿಗಳನ್ನ ಸಭೆ ಮಾಡಿ ಅಲ್ಲಿ ಮೇಲ್ಸೇತುವೆ ನಿರ್ವಹಣೆ ಮಾಡಲಿಕ್ಕೆ ಬಹಳ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ನೀಡಬೇಕು. ಮತ್ತೆ ಸರ್ವಿಸ್ ರಸ್ತೆಗಳನ್ನ ವೈಜ್ಞಾನಿಕವಾಗಿ ಏನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ಆ ಸರ್ವಿಸ್ ರಸ್ತೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ವೈಜ್ಞಾನಿಕವಾಗಿ ಆ ಕಾಮಗಾರಿಗಳನ್ನ ಕೈಗೊಂಡು ಮೇಲ್ಸೇತುವೆ ನಿರ್ಮಾಣ ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತದೆ. ಇದಕ್ಕೆ ಸರ್ಕಾರ ವಿಶೇಷವಾದ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.